ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 24/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 1/10/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ತಂದೆಯ ಪರಿಚಯವನ್ನು ನಾವು ಯಾರಿಗೆ ಹೇಗೆ ಕೊಡುವುದು? ಮಕ್ಕಳು ಯಾವಾಗ ಇಂತಹ ಪ್ರಶ್ನೆಗಳನ್ನು ಕೇಳುತ್ತಾರೋ ಆಗ ಬಾಬಾರವರಿಗೆ ಆಶ್ಚರ್ಯವಾಗುತ್ತದೆ. ಅರೆ, ನೀವು ತಂದೆಯ ಮಕ್ಕಳಾಗಿದ್ದೀರಿ, ಮತ್ತೆ ತಂದೆಯ ಪರಿಚಯವನ್ನು ಏಕೆ ಕೊಡಲು ಸಾಧ್ಯವಿಲ್ಲ? ನಾವೆಲ್ಲರೂ ಆತ್ಮಗಳಾಗಿದ್ದೇವೆ. ಅವರು ನಮ್ಮ ಬಾಬಾ ಆಗಿದ್ದಾರೆ. ಸರ್ವರ ಸದ್ಗತಿ ಮಾಡುತ್ತಾರೆ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಿಳಿದುಕೊಳ್ಳುತ್ತಾರೆ, ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಬೇಹದ್ದಿನ ತಂದೆ ಈ ರಥದಲ್ಲಿಯೇ ಬರುತ್ತಾರೆ ಎಂದು ನಿಮಗೂ ಗೊತ್ತಿದೆ. ಶಿವ ಬಾಬಾ ಆಗಿದ್ದಾರೆ ಮತ್ತು ಅವರು ಈ ರಥದಲ್ಲಿ ಕುಳಿತಿದ್ದಾರೆ ಎಂದು ಬಾಪ್ತಾದ ಹೇಳುವಾಗ ನಿಮಗೆ ತಿಳಿದಿರುತ್ತದೆ. ತಮ್ಮ ಪರಿಚಯವನ್ನು ಕೊಡುತ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ ಇವರು ಬಾಬಾ ಆಗಿದ್ದಾರೆ. ಬಾಬಾ ಶ್ರೀಮತ ಕೊಡುತ್ತಾರೆ. ಮಕ್ಕಳೇ, ಆತ್ಮಿಕ ತಂದೆಯನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಇದನ್ನು ಯೋಗಾಗ್ನಿ ಎಂದು ಕರೆಯಲಾಗುತ್ತದೆ. ಈಗ ನೀವು ತಂದೆಯನ್ನು ಗುರುತಿಸಿದ್ದೀರಿ. ಮಗು ತಂದೆಯನ್ನು ಗುರುತಿಸಿದಾಗ ತಂದೆಯ ಪರಿಚಯವನ್ನು ಬೇರೆಯವರಿಗೆ ಹೇಗೆ ಕೊಡುವುದು ಎಂದು ಎಂದಿಗೂ ಹೇಳುವುದಿಲ್ಲ. ನಿಮಗೂ ಸಹ ಬೇಹದ್ದಿನ ತಂದೆಯ ಪರಿಚಯವಿದೆ. ಆದ್ದರಿಂದ ಬಾಬಾ, ನಾವು ನಿಮ್ಮ ಪರಿಚಯವನ್ನು ಬೇರೆಯವರಿಗೆ ಹೇಗೆ ಕೊಡುವುದು ಎಂದು ಕೇಳಲು ಸಾಧ್ಯವಿಲ್ಲ. ಪರಿಚಯವಿದ್ದರೆ ಖಂಡಿತವಾಗಿಯೂ ಅನ್ಯರಿಗೆ ಕೊಡಬಹುದು. ಪರಿಚಯ ಹೇಗೆ ಕೊಡುವುದು ಎಂಬ ಪ್ರಶ್ನೆಯೇ ಬರುವುದಿಲ್ಲ. ನೀವು ಹೇಗೆ ತಂದೆಯನ್ನು ತಿಳಿದುಕೊಂಡಿದ್ದೀರೋ ಹಾಗೆಯೇ ನೀವು ಹೇಳಬಹುದು, ನಾವು ಆತ್ಮಗಳ ತಂದೆಯು ಒಬ್ಬರೇ ಆಗಿದ್ದಾರೆ. ಇದರಲ್ಲಿ ಗೊಂದಲಕ್ಕೀಡಾಗುವ ಅವಶ್ಯಕತೆಯೇ ಇರುವುದಿಲ್ಲ. ಕೆಲವರು ಹೇಳುತ್ತಾರೆ, ಬಾಬಾ, ನಿಮ್ಮ ಪರಿಚಯವನ್ನು ಕೊಡುವುದು ಬಹಳ ಕಷ್ಟವಾಗುತ್ತದೆ. ಅರೆ, ತಂದೆಯ ಪರಿಚಯ ಕೊಡುವುದರಲ್ಲಿ ಕಷ್ಟದ ಮಾತೇನಿದೆ? ಪ್ರಾಣಿಗಳು ಸಹ ಸನ್ನೆಯಿಂದ ತಿಳಿದುಕೊಳ್ಳುತ್ತವೆ ನಾನು ಇಂಥವರ ಮಗು ಎಂದು. ನೀವು ಸಹ ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳ ತಂದೆ ಬಾಬಾ ಆಗಿದ್ದಾರೆ ಎಂದು. ನಾವು ಆತ್ಮಗಳು ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದೇವೆ. ಬಾಬಾ ತಿಳಿಸಿರುವಂತೆ ಪರಮಾತ್ಮ ಕಾಲಮೂರ್ತಿ. ಅವರಿಗೆ ಆಕಾರ ಅಥವಾ ರೂಪ ಇಲ್ಲ ಎಂದು ಹೇಳಲಾಗುವುದಿಲ್ಲ. ತಂದೆಯನ್ನು ಮಕ್ಕಳು ಗುರುತಿಸಿದ್ದಾರೆ. ಇದು ಸಂಪೂರ್ಣ ಸಹಜ ಮಾತಾಗಿದೆ. ಆತ್ಮಗಳ ತಂದೆ ಒಬ್ಬರೇ ನಿರಾಕಾರನಾಗಿದ್ದಾರೆ. ನಾವೆಲ್ಲ ಆತ್ಮಗಳು ಸಹೋದರ ಸಹೋದರರು. ತಂದೆಯಿಂದ ನಮಗೆ ಆಸ್ತಿ ಸಿಗಬೇಕಿದೆ. ಇದೂ ಸಹ ಗೊತ್ತಿದೆ. ತಂದೆಯ ಪರಿಚಯ, ರಚನೆ ಮತ್ತು ರಚಯಿತ ತಂದೆಯನ್ನು ಗೊತ್ತಿಲ್ಲ ಎನ್ನುವಂತಹ ಯಾವ ಮಗುವು ಈ ಪ್ರಪಂಚದಲ್ಲಿ ಇಲ್ಲ. ತಂದೆಯ ಬಳಿ ಏನೆಲ್ಲ ಆಸ್ತಿ ಇದೆಯೋ ಅದು ಎಲ್ಲರಿಗೂ ಗೊತ್ತಿದೆ. ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳಾಗಿದ್ದೇವೆ. ಇದು ಆತ್ಮಗಳು ಮತ್ತು ಪರಮಾತ್ಮನ ಮಿಲನದ ಮೇಳವಾಗಿದೆ. ಇದು ಕಲ್ಯಾಣಕಾರಿ ಮಿಲನವಾಗಿದೆ. ತಂದೆ ಕಲ್ಯಾಣಕಾರಿಯಾಗಿದ್ದಾರೆ. ಬಹಳ ಕಲ್ಯಾಣ ಮಾಡುತ್ತಾರೆ. ಬಾಬಾರನ್ನು ಗುರುತಿಸುವುದರಿಂದ ಬೇಹದ್ದಿನ ತಂದೆಯಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ ಎಂದು ತಿಳಿದುಕೊಳ್ಳುತ್ತೀರಿ. ಆ ಸನ್ಯಾಸಿ ಗುರುಗಳ ಶಿಷ್ಯರಿಗೆ ಗುರುವಿನ ಆಸ್ತಿಯ ಬಗ್ಗೆ ತಿಳಿದಿರುವುದಿಲ್ಲ. ಗುರುವಿನ ಬಳಿ ಏನು ಆಸ್ತಿ ಇದೆ ಎಂದು ಯಾವ ಶಿಷ್ಯನಿಗಾದರೂ ಕಷ್ಟಪಟ್ಟು ತಿಳಿದಿರುತ್ತದೆ. ನಿಮ್ಮ ಬುದ್ಧಿಯಲ್ಲೂ ಇದೆ, ಅವರು ಶಿವ ಬಾಬಾ ಆಗಿದ್ದಾರೆ. ಆಸ್ತಿಯೂ ಸಹ ಬಾಬಾರವರ ಬಳಿ ಇರುತ್ತದೆ. ಬೇಹದ್ದಿನ ತಂದೆಯ ಆಸ್ತಿ ವಿಶ್ವದ ಮಾಲೀಕತನ ಆಗಿದೆ ಎಂದು ಮಕ್ಕಳಿಗೆ ಗೊತ್ತಿದೆ. ತಂದೆಯ ಆಸ್ತಿ ಸ್ವರ್ಗ. ಈ ಮಾತುಗಳನ್ನು ನೀವು ಮಕ್ಕಳನ್ನು ಬಿಟ್ಟರೆ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ. ಲೌಕಿಕ ತಂದೆಯ ಬಳಿ ಇರುವ ಆಸ್ತಿ ಅವರ ಮಕ್ಕಳಿಗೆ ಮಾತ್ರ ಗೊತ್ತಿರುತ್ತದೆ. ಈಗ ನೀವು ಹೇಳುತ್ತೀರಿ ನಾವು ಬದುಕಿರುವಾಗಲೇ ಪಾರಲೌಕಿಕ ತಂದೆಯವರಾಗಿದ್ದೇವೆ.
ಅವರಿಂದ ಏನು ಸಿಗುತ್ತದೆ ಎಂದೂ ಸಹ ನಿಮಗೆ ಗೊತ್ತಿದೆ. ನಾವು ಮೊಟ್ಟ ಮೊದಲು ಶೂದ್ರ ಕುಲದಲ್ಲಿದ್ದೆವು, ಈಗ ಬ್ರಾಹ್ಮಣ ಕುಲಕ್ಕೆ ಬಂದಿದ್ದೇವೆ. ಬಾಬಾ ಈ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಇವರನ್ನು ಪ್ರಜಾಪಿತ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಇವರನ್ನು ನೀವು ಕಲಿಯುಗದಲ್ಲಿದ್ದಾಗ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುತ್ತಿದ್ದೀರಿ. ಈಗ ಹಾಗೆ ಹೇಳುವುದಿಲ್ಲ, ಈಗ ತಂದೆ ಎಂದು ಹೇಳುತ್ತಾರೆ. ನಾವು ಅವರ ಮಕ್ಕಳಾಗಿದ್ದೇವೆ. ಶಿವಬಾಬಾ ಹೇಗೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ ಎಂದು ನಿಮಗೀಗ ಅರ್ಥವಾಗುತ್ತದೆ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಅವರನ್ನು ನಾಮರೂಪದಿಂದ ಭಿನ್ನ ಎಂದು ಹೇಳುವುದು ಸುಳ್ಳಾಗಿದೆ. ಅವರ ಹೆಸರು ರೂಪವೂ ನೆನಪಿದೆ. ರಾತ್ರಿಯನ್ನು ಆಚರಿಸುತ್ತಾರೆ, ಅಂದರೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ. ಜಯಂತಿ ಮನುಷ್ಯರದ್ದಾಗಿರುತ್ತದೆ. ಶಿವಬಾಬಾರವರ ರಾತ್ರಿ ಎಂದು ಹೇಳಲಾಗುತ್ತದೆ. ರಾತ್ರಿ ಯಾರಿಗೆ ಹೇಳಲಾಗುತ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ. ರಾತ್ರಿಯಲ್ಲಿ ಘೋರ ಅಂಧಕಾರವಿರುತ್ತದೆ, ಅಜ್ಞಾನದ ಕತ್ತಲೆಯಾಗಿದೆ. ಜ್ಞಾನ ಸೂರ್ಯ ಪ್ರತ್ಯಕ್ಷವಾದಾಗ ಅಜ್ಞಾನದ ಕತ್ತಲು ವಿನಾಶವಾಗುತ್ತದೆ. ಇದನ್ನು ಡೊಮೇನ್ ಮಾಡುತ್ತಾರೆ, ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳುತ್ತಾರೆ, ಆದರೆ ಅರ್ಥವನ್ನು ಏನೂ ತಿಳಿದುಕೊಂಡಿಲ್ಲ. ಜ್ಞಾನ ಸೂರ್ಯ ಯಾರು, ಯಾವಾಗ ಪ್ರಕಟವಾದರು ಎನ್ನುವುದು ಏನೂ ಗೊತ್ತಿಲ್ಲ. ಜ್ಞಾನ ಸೂರ್ಯನನ್ನು ಜ್ಞಾನ ಸಾಗರ ಎಂದು ಕರೆಯಲಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಬೇಹದ್ದಿನ ತಂದೆ ಜ್ಞಾನ ಸಾಗರನಾಗಿದ್ದಾರೆ. ಸನ್ಯಾಸಿ, ಗುರು, ಗೋಸಾಯಿ ಮುಂತಾದವರು ತಮ್ಮನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿದುಕೊಳ್ಳುತ್ತಾರೆ. ಅವೆಲ್ಲವೂ ಭಕ್ತಿಯಾಗಿದೆ. ಬಹಳ ವೇದ ಶಾಸ್ತ್ರಗಳನ್ನು ಓದಿ ವಿದ್ವಾಂಸರಾಗುತ್ತಾರೆ. ಆಗ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಇದನ್ನು ಆತ್ಮಗಳು ಮತ್ತು ಪರಮಾತ್ಮನ ಮಿಲನದ ಮೇಳ ಎಂದು ಕರೆಯಲಾಗುತ್ತದೆ. ತಂದೆ ಈ ರಥದಲ್ಲಿ ಬಂದಿದ್ದಾರೆ ಎಂದು ನಿಮಗೆ ಗೊತ್ತಿದೆ, ಅದಕ್ಕೆ ಮೇಳ ಎಂದು ಕರೆಯಲಾಗುತ್ತದೆ. ನಾವು ಮನೆಗೆ ಹೋದಾಗ ಅದೂ ಸಹ ಮೇಳವಾಗಿದೆ. ಇಲ್ಲಿ ತಂದೆ ಸ್ವಯಂ ಕುಳಿತು ಓದಿಸುತ್ತಾರೆ. ಅವರು ತಂದೆಯೂ ಹೌದು, ಟೀಚರ್ ಕೂಡ ಹೌದು. ಈ ಒಂದೊಂದು ಪಾಯಿಂಟ್ಸನ್ನು ನೀವು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ. ಈಗ ತಂದೆ ನಿರಾಕಾರನಾಗಿದ್ದಾರೆ. ಅವರಿಗೆ ತಮ್ಮದೇ ಆದ ಶರೀರವಿಲ್ಲ. ಆಗ ಅವಶ್ಯವಾಗಿ ತಂದೆ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ತಂದೆ ಸ್ವಯಂ ಹೇಳುತ್ತಾರೆ, ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ, ಇಲ್ಲದಿದ್ದರೆ ನಾನು ಮಾತನಾಡುವುದು ಹೇಗೆ? ಶರೀರವಿಲ್ಲದೆ ಮಾತನಾಡಲು ಆಗುವುದಿಲ್ಲ. ಆದ್ದರಿಂದ ತಂದೆ ಈ ತನುವಿನಲ್ಲಿ ಬರುತ್ತಾರೆ. ಇವರ ಹೆಸರನ್ನು ಬ್ರಹ್ಮ ಎಂದು ಇಟ್ಟಿದ್ದಾರೆ. ನಾವೂ ಸಹ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ ಎಂದ ಮೇಲೆ ಹೆಸರು ಬದಲಾಯಿಸಲೇಬೇಕು. ತಂದೆ ತಿಳಿಸುತ್ತಾರೆ, ಹೆಸರುಗಳನ್ನು ನಿಮಗೆ ಇಡಲಾಗಿತ್ತು, ಆದರೆ ಬ್ರಾಹ್ಮಣರ ಮಾಲೆ ಆಗಲು ಸಾಧ್ಯವಿಲ್ಲ. ಗಳಿಗೆಗೊಮ್ಮೆ ಮಾಲೆಯ ಮಣಿಗಳು ಮೇಲೆ ಕೆಳಗೆ ಆಗುತ್ತಿರುತ್ತವೆ. ಯಾವಾಗಲಾದರೂ ನೋಡಿದರೆ ಮುಂದಿನ ನಂಬರ್ನಲ್ಲಿರುತ್ತಾರೆ, ಮತ್ತೆ ಯಾವಾಗಲಾದರೂ ನೋಡಿದರೆ ಅಲ್ಲಿ ಇರುವುದೇ ಇಲ್ಲ. ಅಂದರೆ ಬಾಬಾ ಮಕ್ಕಳ ಮಾಲೆನ ರೆಡಿ ಮಾಡ್ತಿದ್ರೆ ಒಮ್ಮೆ ನೋಡಿದರೆ ಮುಂದೆ ಫಸ್ಟ್ ನಂಬರ್ನಲ್ಲಿರ್ತಾರೆ, ಮತ್ತೊಂದು ಸರಿ ನೋಡಿದರೆ ಆಗಲೇ ಆ ನಂಬರ್ನಲ್ಲಿ ಆ ಮಕ್ಕಳು ಇರೋದೇ ಇಲ್ಲ. ಆದ್ದರಿಂದ ಈಗ ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ. ಭಕ್ತರ ಮಾಲೆ ರುದ್ರಮಾಲೆ ಎಂದು ಗಾಯನ ಮಾಡಲಾಗುತ್ತದೆ. ಬ್ರಾಹ್ಮಣರ ಮಾಲೆ ಇರುವುದಿಲ್ಲ. ಇಡೀ ಪ್ರಪಂಚದ ಮನುಷ್ಯಾತ್ಮಗಳು ಹೇಗಿದ್ದಾರೆಯೋ ಅದು ರುದ್ರಮಾಲೆಯಾಗಿದೆ. ಇದೂ ಸಹ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಇಷ್ಟೊಂದು ಮಾಡಲು ಸಾಧ್ಯವಿಲ್ಲ. ರುದ್ರನ ಮಾಲೆಯಂತೂ ಕೋಟಿಗಟ್ಟಲೆ ಇದೆ. ಈಗ ತಂದೆ ಕುಳಿತು ತಿಳಿಸುತ್ತಾರೆ, ಈ ಮಾಲೆ ಹೇಗೆ ತಯಾರಾಗಿದೆ. ಇದರ ಚಿಕ್ಕ ಮಾಡೆಲ್ ರೂಪವನ್ನು ಮಾಡುತ್ತಾರೆ. ಮೇಲ್ಗಡೆ ಹೂವು ಇರುತ್ತದೆ. ಹೂವಿಗೆ ನಮಸ್ತೆ ಮಾಡುತ್ತಾರೆ. ಒಂದು ರುದ್ರಮಾಲೆ, ಇನ್ನೊಂದು ರುಂಡಮಾಲೆ. ರುಂಡಮಾಲೆ ವಿಷ್ಣುವಿನದ್ದಾಗಿದೆ ಎಂದು ಗಾಯನ ಮಾಡಲಾಗುತ್ತದೆ. ರುದ್ರಮಾಲೆ ನಿರಾಕಾರಿ ತಂದೆಯದಾಗಿದೆ ಮತ್ತು ಅದು ಸಾಕಾರಿ ಮಾಲೆಯಾಗಿದೆ. ವಿಷ್ಣುವಿನ ಮಾಲೆಯು ನಡೆದುಕೊಂಡು ಬಂದಿದೆ, ಅಂದರೆ ಗಾಯನದಲ್ಲಿ ಇದೆ. ಮೊದಲ ನಂಬರ್ನಲ್ಲಿ ಮಾಲೆಯ ಮಣಿ ಯಾರಾಗಿದ್ದಾರೆ?
ಜೋಡಿಮಣಿ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸೂಕ್ಷ್ಮವತನದಲ್ಲಿಯೂ ಜೋಡಿಯನ್ನು ತೋರಿಸಿದ್ದಾರೆ. ವಿಷ್ಣುವಿಗೂ ಸಹ 4 ಭುಜಗಳನ್ನು ತೋರಿಸಿದ್ದಾರೆ. 2 ಭುಜ ಲಕ್ಷ್ಮಿಯದ್ದು, 2 ಭುಜ ನಾರಾಯಣನದ್ದು. ರಾವಣನಿಗೆ ಕೊರಳ ಹಾರವನ್ನು ತೋರಿಸಿದ್ದಾರಲ್ಲವೇ? ಅಂತಹ ಮನುಷ್ಯರು ಯಾರೂ ಇರುವುದಿಲ್ಲ. ವಿಕಾರಿಗಳಾಗುವುದರಿಂದ ಮನುಷ್ಯರು ಕತ್ತೆಯ ಸಮಾನ ಆಗುತ್ತಾರೆ ಎಂದು ತಿಳಿಸಲಾಗುತ್ತದೆ. ಕತ್ತೆಗೆ ಎಷ್ಟೇ ಶೃಂಗಾರ ಮಾಡಿದರೂ ಮತ್ತೆ ಮಣ್ಣಿನಲ್ಲಿ ತನ್ನನ್ನು ತಾನು ಕೊಳಕು ಮಾಡಿಕೊಳ್ಳುತ್ತದೆ. ತಂದೆ ತಿಳಿಸುತ್ತಾರೆ, ನಾನು ಅಗಸನಾಗಿದ್ದೇನೆ. ನಾನು ಯೋಗ ಬಲದಿಂದ ನೀವಾತ್ಮಗಳನ್ನು ಶುದ್ಧ ಮಾಡುತ್ತೇನೆ. ಮತ್ತೆ ಕತ್ತೆಗಳು ವಿಕಾರದಲ್ಲಿ ಹೋಗಿ ತಮ್ಮ ಶೃಂಗಾರವನ್ನೇ ಕಳೆದುಕೊಳ್ಳುತ್ತವೆ. ತಂದೆ ಎಲ್ಲರನ್ನೂ ಶುದ್ಧ ಮಾಡಲು ಬರುತ್ತಾರೆ. ಆತ್ಮಗಳಿಗೆ ಬಂದು ಓದಿಸುತ್ತಾರೆ. ತಂದೆ ಓದಿಸುವವರು ಆಗಿದ್ದಾರೆ. ಅವಶ್ಯವಾಗಿ ಕಲಿಸುವವರು ಯಾರಾದರೂ ಇಲ್ಲಿ ಬೇಕಲ್ಲವೇ? ಹೇ ತಂದೆಯೇ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಬಟ್ಟೆಯು ಕೊಳಕಾದಾಗ ಅದನ್ನು ಒಗೆದು ಶುದ್ಧ ಮಾಡಲಾಗುತ್ತದೆ. ನೀವು ಸಹ ಕರೆಯುತ್ತೀರಿ, ಹೇ ಪತಿತ ಪಾವನ, ನೀನು ಬಾ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಎಂದು. ಆತ್ಮ ಪಾವನವಾದರೆ ಶರೀರವೂ ಪಾವನವಾಗುತ್ತದೆ. ಆಗ ಮೊಟ್ಟ ಮೊದಲು ಮೂಲ ಮಾತು ಬರುತ್ತದೆ, ತಂದೆಯ ಪರಿಚಯ ಕೊಡುವುದು. ತಂದೆಯ ಪರಿಚಯ ಹೇಗೆ ಕೊಡುವುದು ಎಂಬ ಪ್ರಶ್ನೆಯನ್ನೇ ಕೇಳಲು ಸಾಧ್ಯವಿಲ್ಲ. ನಿಮಗೂ ಸಹ ತಂದೆ ಪರಿಚಯ ಕೊಟ್ಟಿದ್ದಾರೆ. ಅದಕ್ಕೆ ತಾನೇ ನೀವು ಬಂದಿದ್ದೀರಿ. ತಂದೆಯ ಬಳಿ ಬರುತ್ತೀರಿ. ತಂದೆ ಎಲ್ಲಿದ್ದಾರೆ? ಈ ರಥದಲ್ಲಿ, ಬ್ರಹ್ಮನ ರಥದಲ್ಲಿ ಇದ್ದಾರೆ. ಇದು ಅಕಾಲ ಸಿಂಹಾಸನ ಆಗಿದೆ. ನೀವು ಆತ್ಮಗಳು ಸಹ ಅಕಾಲ ಮೂರ್ತಿಗಳಾಗಿದ್ದೀರಿ. ಇವೆಲ್ಲವೂ ನಿಮ್ಮ ಸಿಂಹಾಸನಗಳಾಗಿವೆ. ಇದರ ಮೇಲೆ ನೀವಾತ್ಮಗಳು ವಿರಾಜಮಾನರಾಗಿದ್ದೀರಿ. ಆ ಅಕಾಲ ಸಿಂಹಾಸನ ಜಡವಾಯಿತಲ್ಲವೇ? ಅಕಾಲ ಮೂರ್ತಿ ಅರ್ಥಾತ್ ನಿರಾಕಾರ ಎಂದು ನಿಮಗೆ ಗೊತ್ತಿದೆ. ಯಾರಿಗೆ ಸಾಕಾರ ಶರೀರ ಇಲ್ಲವೋ ಅವರು ನಿರಾಕಾರ. ನಾನು ಆತ್ಮ ಅವಿನಾಶಿಯಾಗಿದ್ದೇನೆ. ನಾನು ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ. ನನ್ನ ಆತ್ಮದ ಪಾತ್ರ ಅವಿನಾಶಿಯಾಗಿ ನಿಗದಿಯಾಗಿದೆ. ಇಲ್ಲಿಗೆ 5000 ವರ್ಷಗಳ ಮೊದಲೂ ಸಹ ನಮ್ಮ ಪಾತ್ರ ಹೀಗೆಯೇ ಶುರುವಾಗಿತ್ತು. 111ನಿಂದ ನಾವು ಇಲ್ಲಿ ಪಾತ್ರ ಅಭಿನಯಿಸಲು ಮನೆಯಿಂದ ಜಗತ್ತಿಗೆ ಬರುತ್ತೇವೆ. ಇದು 5000 ವರ್ಷಗಳ ಚಕ್ರವಾಗಿದೆ. ಅವರು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಆಗ ನಾವು ತಂದೆಯ ಪರಿಚಯವನ್ನು ಹೇಗೆ ಕೊಡುವುದು ಎಂದು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಮಕ್ಕಳು ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ಆಶ್ಚರ್ಯವಾಗುತ್ತದೆ. ಅರೆ, ನೀವು ತಂದೆಯ ಮಕ್ಕಳಾಗಿದ್ದೀರಿ, ಮತ್ತೆ ತಂದೆಯ ಪರಿಚಯವನ್ನು ಹೇಗೆ ಕೊಡಲು ಸಾಧ್ಯವಿಲ್ಲ? ನಾವೆಲ್ಲರೂ ಆತ್ಮಗಳಾಗಿದ್ದೇವೆ. ಅವರು ನಮ್ಮ ಬಾಬಾ ಆಗಿದ್ದಾರೆ. ಸರ್ವರ ಸದ್ಗತಿ ಮಾಡುತ್ತಾರೆ. ಸದ್ಗತಿ ಯಾವಾಗ ಮಾಡುತ್ತಾರೆ ಎಂದು ನಿಮಗೀಗ ಗೊತ್ತಾಗಿದೆ. ಕಲ್ಪದ ಸಂಗಮ ಯುಗದಲ್ಲಿ ಬಂದು ತಂದೆ ಸರ್ವರ ಸದ್ಗತಿ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಕಲಿಯುಗ ಇನ್ನು 40,000 ವರ್ಷಗಳಿವೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಮತ್ತು ಮೊದಲೇ ಹೇಳುತ್ತಾರೆ, ಪರಮಾತ್ಮ ನಾಮರೂಪದಿಂದ ಭಿನ್ನ ಎಂದು. ನಾಮರೂಪದಿಂದ ಭಿನ್ನವಾದಂತಹ ವಸ್ತು ಈಗ ಯಾವುದೂ ಇರಲು ಸಾಧ್ಯವಿಲ್ಲ. ಕಲ್ಲು ಮಣ್ಣಿಗೂ ಸಹ ಹೆಸರಿದೆಯಲ್ಲವೇ? ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಿ. ತಂದೆಗೂ ಗೊತ್ತಿದೆ ಎಷ್ಟೊಂದು ಬೇಹದ್ದಿನ ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳನ್ನು ನೋಡುತ್ತಾರೆ. ಇವರೆಲ್ಲರನ್ನೂ ನಾನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ತಿಳಿದುಕೊಂಡಿದ್ದಾರೆ. ಸತ್ಯಯುಗದಲ್ಲಿ ಅಂತೂ ಬಹಳ ಕಡಿಮೆ ಇರುತ್ತಾರೆ. ಎಷ್ಟೊಂದು ಕಲಿಯುಗವಿದೆ. ಆದ್ದರಿಂದ ಚಿತ್ರಗಳ ಮೇಲೆ ತಿಳಿಸಲಾಗುತ್ತದೆ. ನಾಲೆಡ್ಜ್ ಅಂತೂ ಸಂಪೂರ್ಣ ಸಹಜವಾಗಿದೆ. ಆದರೆ ನೆನಪಿನ ಯಾತ್ರೆಯಲ್ಲಿ ಸಮಯ ಹಿಡಿಯುತ್ತದೆ. ಇಂತಹ ತಂದೆಯನ್ನು ಎಂದಿಗೂ ಮರೆಯಬಾರದು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಪಾವನರಾಗುತ್ತೀರಿ.
ನಾನು ಪತಿತರಿಂದ ಪಾವನರನ್ನಾಗಿ ಮಾಡಲು ಬರುತ್ತೇನೆ. ನೀವು ಅಕಾಲ ಮೂರ್ತಿ ಆತ್ಮಗಳು ತಮ್ಮ ತಮ್ಮ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದೀರಿ. ಬಾಬಾ ಸಹ ಈ ಸಿಂಹಾಸನದ ಸಾಲ ತೆಗೆದುಕೊಂಡಿದ್ದಾರೆ. ಯಾವ ಭಾಗ್ಯಶಾಲಿ ರಥದಲ್ಲಿ ತಂದೆ ಪ್ರವೇಶ ಮಾಡುತ್ತಾರೆಯೋ, ಕೆಲವರು ಹೇಳುತ್ತಾರೆ ಪರಮಾತ್ಮನಿಗೆ ನಾಮ ರೂಪ ಇಲ್ಲ ಎಂದು. ಇದಾಗಲು ಸಾಧ್ಯವಿಲ್ಲ. ಅವರನ್ನೂ ಕರೆಯುತ್ತಾರೆ, ಮಹಿಮೆ ಗಾಯನ ಮಾಡುತ್ತಾರೆ. ಅವಶ್ಯವಾಗಿ ಮಹಿಮೆ ಮಾಡುತ್ತಾರೆ ಎಂದ ಮೇಲೆ ಒಂದು ವಸ್ತು ಇದೆಯಲ್ಲವೇ? ತಮೋಪ್ರಧಾನ ಬುದ್ಧಿಯವರಾಗಿರುವ ಕಾರಣ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಆತ್ಮಗಳು ಮೊದಲು ಸತೋಪ್ರಧಾನವಾಗಿದ್ದೆವು ಎಂದು ಮಕ್ಕಳಿಗೆ ಗೊತ್ತಿದೆ. ನಂತರ ತಮೋಪ್ರಧಾನವಾಗಿದ್ದೇವೆ. ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಕೆಳಗೆ ಬರುತ್ತೇವೆ. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಇಷ್ಟೊಂದು 84 ಲಕ್ಷ ಯೋನಿಗಳನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ. ಇರುವುದೇ 84 ಜನ್ಮಗಳು ಮಾತ್ರ. ಪುನರ್ಜನ್ಮವು ಎಲ್ಲರಿಗೂ ಇರುತ್ತದೆ. ಬ್ರಹ್ಮನಲ್ಲಿ ಹೋಗಿ ಲೀನವಾಗುತ್ತಾರೆ ಅಥವಾ ಮೋಕ್ಷ ಪಡೆಯುತ್ತಾರೆ ಎಂದೇನಿಲ್ಲ. ಇದು ಮಾಡಲ್ಪಟ್ಟ ಅವಿನಾಶಿ ಡ್ರಾಮಾ ಆಗಿದೆ. ಒಂದೂ ಸಹ ಹೆಚ್ಚು ಕಡಿಮೆಯಾಗಲು ಸಾಧ್ಯವಿಲ್ಲ. ಈ ದೊಡ್ಡ ನಾಟಕದಿಂದ ಮತ್ತೆ ಚಿಕ್ಕ ಚಿಕ್ಕ ನಾಟಕಗಳು ತಯಾರಾಗುತ್ತವೆ. ಅವೆಲ್ಲವೂ ವಿನಾಶಿಯಾಗಿವೆ. ಈಗ ನೀವು ಮಕ್ಕಳು ಬೇಹದ್ದಿನಲ್ಲಿ ನಿಂತಿದ್ದೀರಿ. ನಾವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬ ಜ್ಞಾನ ಸಹ ನಿಮಗೀಗ ಸಿಕ್ಕಿದೆ. ಈಗ ತಂದೆ ತಿಳಿಸಿದ್ದಾರೆ, ಮೊದಲು ಯಾರಿಗೂ ಗೊತ್ತಿರಲಿಲ್ಲ. ಋಷಿಮುನಿಗಳು ಸಹ ಹೇಳುತ್ತಿದ್ದರು, ನಾವು ತಿಳಿದುಕೊಂಡಿಲ್ಲ. ತಂದೆ ಬರುವುದೇ ಸಂಗಮ ಯುಗದಲ್ಲಿ ಈ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಲು. ಬ್ರಹ್ಮನ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ತಂದೆ ಮಾಡುತ್ತಾರೆ. ಅವರು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಯಾವ ಮಾತು ನೆನಪಿಗೆ ಬರಲು ಸಾಧ್ಯವಿಲ್ಲ. ಮಹಾಪ್ರಳಯವೂ ಆಗುವುದಿಲ್ಲ. ತಂದೆ ರಾಜಯೋಗ ಕಲಿಸುತ್ತಾರೆ ಮತ್ತು ನೀವು ರಾಜ್ಯ ಪದವಿ ಪಡೆಯುತ್ತೀರಿ. ಇದರಲ್ಲಿ ಸಂಶಯದ ಮಾತೇ ಇಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಮೊದಲ ನಂಬರ್ನಲ್ಲಿ ಎಲ್ಲರಿಗೂ ಪ್ರಿಯವಾದವರು ತಂದೆಯಾಗಿದ್ದಾರೆ. ನಂತರ ಎರಡನೇ ಪ್ರಿಯವಾದವರು ಶ್ರೀಕೃಷ್ಣ. ಸನ್ಯಾಸಿಗಳು ಇದನ್ನು ತಿಳಿದುಕೊಳ್ಳುವುದಿಲ್ಲ. ಅವರು ಬರುವುದೇ ನಂತರ. ಅವರಿಗೇನು ಗೊತ್ತು? ಅಂದರೆ ದ್ವಾಪರ ಯುಗದಿಂದ ಅವರು ಬರ್ತಾರೆ ಅಂದಮೇಲೆ ಅವರಿಗೇನು ಗೊತ್ತು? ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ನೀವೇ ತಿಳಿದುಕೊಂಡಿದ್ದೀರಿ, ಶ್ರೀಕೃಷ್ಣ ಸ್ವರ್ಗದ ಮೊದಲ ರಾಜಕುಮಾರ ಆಗಿದ್ದಾನೆ, ನಂಬರ್ 1 ಇದ್ದಾನೆ. ಅವರೇ ಮತ್ತೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಇವರ ಅಂತಿಮ ಜನ್ಮದಲ್ಲಿಯೇ ನಾನು ಪ್ರವೇಶ ಮಾಡುತ್ತೇನೆ. ಈಗ ನೀವು ಪತಿತರಿಂದ ಪಾವನರಾಗಬೇಕಿದೆ. ಪತಿತ ಪಾವನ ತಂದೆಯಾಗಿದ್ದಾರೆ. ನೀರಿನ ನದಿಗಳು ಪಾವನ ಮಾಡಲು ಸಾಧ್ಯವಿಲ್ಲ. ಈ ನದಿಗಳು ಸತ್ಯಯುಗದಲ್ಲಿಯೂ ಇರುತ್ತವೆ. ಅಲ್ಲಿ ನೀರು ಬಹಳ ಶುದ್ಧವಾಗಿರುತ್ತದೆ. ಕಸ ಮುಂತಾದವು ಅಲ್ಲಿ ಇರುವುದಿಲ್ಲ. ಇಲ್ಲಿ ಹರಿದ್ವಾರದಲ್ಲಿ ಎಷ್ಟೊಂದು ಕಸ ಬೀಳುತ್ತದೆ. ಬಾಬಾ ಸ್ವಯಂ ನೋಡಿದ್ದಾರೆ. ಆ ಸಮಯದಲ್ಲಿ ಜ್ಞಾನವಿರಲಿಲ್ಲ. ಈಗ ಆಶ್ಚರ್ಯವಾಗುತ್ತದೆ, ನೀರು ಹೇಗೆ ಪಾವನ ಮಾಡಲು ಸಾಧ್ಯ? ಮನುಷ್ಯರದ್ದು ಎಂತಹ ಕಲ್ಲು ಬುದ್ಧಿಯಾಗಿದೆ. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಎಂದಿಗೂ ಗೊಂದಲಕ್ಕೀಡಾಗಬೇಡಿ. ತಂದೆಯನ್ನು ನೆನಪು ಮಾಡುವುದು ಹೇಗೆ ಎಂದು. ಅರೆ, ನೀವು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ? ಅವರು ಗರ್ಭದ ಸಂತಾನವಾಗಿದ್ದಾರೆ. ನೀವು ದತ್ತು ಮಕ್ಕಳಾಗಿದ್ದೀರಿ. ದತ್ತು ಮಕ್ಕಳು ಯಾವ ತಂದೆಯಿಂದ ಆಸ್ತಿ ಸಿಗುತ್ತದೆಯೋ ಅವರನ್ನು ಮರೆಯಲು ಸಾಧ್ಯವೇ? ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಅವರನ್ನು ಮರೆಯಬಾರದು ಅಲ್ಲವೇ? ಲೌಕಿಕ ಮಕ್ಕಳು ಎಂದಾದರೂ ತಂದೆಯನ್ನು ಮರೆಯುತ್ತಾರೆಯೇ? ಆದರೆ ಇಲ್ಲಿ ಮಾಯೆಯ ವಿರೋಧವಿರುತ್ತದೆ. ಮಾಯೆಯು ಯುದ್ಧ ಮಾಡುತ್ತದೆ. ಈ ಇಡೀ ಪ್ರಪಂಚ ಕರ್ಮಕ್ಷೇತ್ರವಾಗಿದೆ. ತಂದೆ ಕರ್ಮ, ಅಕರ್ಮ, ವಿಕರ್ಮದ ರಹಸ್ಯವನ್ನು ಸಹ ತಿಳಿಸುತ್ತಾರೆ. ಆತ್ಮ ಈ ಶರೀರದಲ್ಲಿ ಪ್ರವೇಶ ಮಾಡಿ ಇಲ್ಲಿ ಕರ್ಮ ಮಾಡುತ್ತದೆ. ಇಲ್ಲಿ ರಾವಣನ ರಾಜ್ಯದಲ್ಲಿ ಕರ್ಮಗಳು ವಿಕರ್ಮಗಳಾಗುತ್ತವೆ. ಅಲ್ಲಿ
ರಾವಣನ ರಾಜ್ಯವಿಲ್ಲದ ಕಾರಣ ಕರ್ಮಗಳು ಅಕರ್ಮಗಳಾಗುತ್ತವೆ, ವಿಕರ್ಮಗಳು ಇರುವುದೇ ಇಲ್ಲ. ಇದು ಬಹಳ ಸಹಜ ಮಾತಾಗಿದೆ. ಇಲ್ಲಿ ರಾವಣನ ರಾಜ್ಯದಲ್ಲಿ ಕರ್ಮಗಳು ವಿಕರ್ಮಗಳಾಗುತ್ತವೆ. ಆದ್ದರಿಂದ ಕರ್ಮಗಳ ದಂಡವನ್ನು ಅಂದರೆ ಶಿಕ್ಷೆಯನ್ನು ಸಹ ಅನುಭವಿಸಬೇಕಾಗುತ್ತದೆ. ರಾವಣ ಅನಾದಿ ಎಂದು ಹೇಳಲು ಸಾಧ್ಯವಿಲ್ಲ. ಅವನು ಅನಾದಿ ಅಲ್ಲ. ಅರ್ಧ ಕಲ್ಪ ರಾವಣನ ರಾಜ್ಯವಿರುತ್ತದೆ, ಇನ್ನರ್ಧ ಕಲ್ಪ ರಾಮರಾಜ್ಯವಿರುತ್ತದೆ. ನೀವು ದೇವತೆಗಳಾಗಿದ್ದಾಗ ನಿಮ್ಮ ಕರ್ಮಗಳು ಅಕರ್ಮಗಳಾಗಿದ್ದವು. ಈಗ ಇದು ಜ್ಞಾನ ಆಗಿದೆ. ತಂದೆಯ ಮಕ್ಕಳಾದ ಮೇಲೆ ಶಿಕ್ಷಣವನ್ನು ಓದಬೇಕು ಅಷ್ಟೇ. ಮತ್ತೆ ಬೇರೆ ಯಾವುದೇ ಉದ್ಯೋಗ ಮುಂತಾದವುಗಳ ಆಲೋಚನೆಯು ಬರಬಾರದು. ಆದರೆ ಗೃಹಸ್ಥ ವ್ಯವಹಾರದಲ್ಲಿದ್ದುಕೊಂಡು ಈ ಉದ್ಯೋಗ ಮುಂತಾದವುಗಳನ್ನು ಮಾಡುವವರಾಗಿದ್ದೀರಿ. ಆಗ ತಂದೆ ಹೇಳುತ್ತಾರೆ, ಕಮಲ ಪುಷ್ಪ ಸಮಾನ ಇರಿ. ಅಂತಹ ದೇವತೆಗಳು ನೀವು ಆಗಲಿದ್ದೀರಿ. ಈ ಗುರುತು ವಿಷ್ಣುವಿಗೆ ಕೊಟ್ಟಿದ್ದಾರೆ, ಏಕೆಂದರೆ ನಿಮಗೆ ಶೋಭಿಸುವುದಿಲ್ಲ, ಅವರಿಗೆ ಶೋಭಿಸುತ್ತದೆ. ಅದೇ ವಿಷ್ಣುವಿನ 2 ರೂಪ ಲಕ್ಷ್ಮೀ ನಾರಾಯಣರಾಗಲಿದ್ದಾರೆ. ಅದು ಪರಮ ಅಹಿಂಸಕ ದೇವಿ ದೇವತಾ ಧರ್ಮವಾಗಿದೆ. ಅಲ್ಲಿ ಯಾವುದೇ ವಿಕಾರದ ಕಾಮಕಟಾರಿ ಇರುವುದಿಲ್ಲ, ಜಗಳ ಕಲಹ ಇರುವುದಿಲ್ಲ. ನೀವು ಡಬಲ್ ಅಹಿಂಸಕರಾಗುತ್ತೀರಿ. ನೀವೇ ಆಗಿದ್ದೀರಿ, ಈಗ ಮತ್ತೆ ಆಗುತ್ತಿದ್ದೀರಿ. ತಂದೆ 84 ಜನ್ಮಗಳ ಚಕ್ರವನ್ನು ತಿಳಿಸಿದ್ದಾರೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಯೂ ಇಲ್ಲ, ಕೇವಲ ದೇವತೆಗಳ ಚಿತ್ರಗಳು ಉಳಿದಿವೆ. ಯಾರನ್ನಾದರೋ ಕೇಳಿರಿ, ಅವರು ಹೇಳುತ್ತಾರೆ, ಈ ದೇವತೆಗಳು ಸತ್ಯಯುಗದಲ್ಲಿ ಮಾಲೀಕರಾಗಿದ್ದರು ಮತ್ತು ಇವರಿಗಿಂತ ಮೇಲೆ ಯಾರೂ ಇಲ್ಲ. ಹೆಸರೇ ಗೋಲ್ಡನ್ ಏಜ್ ಎಂದಾಗಿದೆ. ಬಂಗಾರದ ಪ್ರಪಂಚ. ಆತ್ಮ ಮತ್ತು ಶರೀರ 2 ಕಂಚನ ಆಗುತ್ತವೆ. ಕಂಚನ ಕಾಯವನ್ನಾಗಿ ಯಾರು ಮಾಡುತ್ತಾರೆ? ತಂದೆ. ಈಗ ಕಬ್ಬಿಣ ಯುಗ ಆಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಸತ್ಯಯುಗ ಕಳೆದು ಹೋಯಿತು. ನಿನ್ನೆ ಸತ್ಯಯುಗ ಇತ್ತಲ್ಲವೇ? ನೀವೂ ಸಹ ರಾಜ್ಯಭಾರ ಮಾಡುತ್ತಿದ್ದೀರಿ. ಆಗ ತಕ್ಷಣ ಹೇಳುತ್ತಾರೆ, ನಮ್ಮ ರಾಜ್ಯವಿತ್ತು, ಈಗ ನೀವು ನಾಲೆಡ್ಜ್ಫುಲ್ ಆಗುತ್ತೀರಿ. ಎಲ್ಲರೂ ಒಂದೇ ರೀತಿ ಆಗುವುದಿಲ್ಲ. ಯಾರಾದರೂ ಬಾಬಾ ಕೃಪೆ ಮಾಡಿರಿ, ದಯೆ ತೋರಿಸಿರಿ ಎಂದರೆ ಟ್ರಾನ್ಸ್ಫರ್ ಹೇಗೆ ಆಗುತ್ತಾರೆ? ಅಂದರೆ ಇಲ್ಲಿ ಬಾಬಾ ದಯೆ ತೋರಿಸ್ತಿದ್ರೆ ಇಲ್ಲಿಂದ ನೀವು ಸತ್ಯಯುಗಕ್ಕೆ ಟ್ರಾನ್ಸ್ಫರ್ ಆಗ್ತೀರಿ. ಕ್ಲಾಸ್ನಲ್ಲಿ ನಂಬರ್ ವಾರ್ ಇರುತ್ತಾರೆ, ಒಂದೇ ರೀತಿ ಆಗಲು ಸಾಧ್ಯವಿಲ್ಲ. ತಂದೆಯು ಲೆಕ್ಕಾಚಾರದ ಲೆಕ್ಕಪತ್ರವನ್ನು ತಿಳಿಸುತ್ತಾರೆ. ನಾನು ಪ್ರತಿ 5000 ವರ್ಷಗಳ ನಂತರ ಬರುತ್ತೇನೆ. ಈಗ ವಿಚಾರ ಮಾಡಿ, ಮೊದಲು ನಾವು ಎಂತಹ ದಡ್ಡರಾಗಿದ್ದೆವು. ಯಾರು ವಿಶ್ವದ ಮಾಲೀಕತನ ಕೊಟ್ಟರೋ ಅಂತಹ ತಂದೆಯನ್ನು ನಾವು ಮರೆತು ಬಿಟ್ಟೆವು. ಯಾರು ಮರೆಸಿದರು? ಈ ನಿಮ್ಮ ಗುರುಗಳು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಸಂತುಷ್ಟಮಣಿ ಭವ. ನಿಮ್ಮ ವರ್ತಮಾನವನ್ನು ಸದಾ ಸಮರ್ಥವನ್ನಾಗಿ ಮಾಡಿಕೊಳ್ಳಿ. ಜ್ಞಾನದ ಮನನದ ಜೊತೆಗೆ ತಮ್ಮ ಸ್ಥಿತಿಯ ಚೆಕಿಂಗ್ ಸಹ ಮಾಡಿಕೊಳ್ಳಿ. ಯಾರು ಸ್ವಯಂನಿಂದ ಸಂತುಷ್ಟರಿರುವುದಿಲ್ಲವೋ ಅವರು ವಿಶ್ವದ ಆತ್ಮಗಳನ್ನು ಸಂತುಷ್ಟರನ್ನಾಗಿ ಮಾಡಲು ಹೇಗೆ ಸಾಧ್ಯ? ಆದ ಕಾರಣ ಸಂತುಷ್ಟಮಣಿಯಾಗಿರಿ, ಎಲ್ಲರನ್ನೂ ಸಂತುಷ್ಟಗೊಳಿಸಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.